ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ನಡೆದಿದೆ ಮತ್ತೆ ನಾಳೆ ನಮ್ಮ ಮಾರ್ಕೆಟ್ ಯಾವ ಥರ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ, ಸೆನ್ಸೆಕ್ಸ್ 57 ಪಾಯಿಂಟ್ಸ್ ಡೌನ್ ಆಗಿ 82,102 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 32 ಪಾಯಿಂಟ್ಸ್ ಡೌನ್ ಆಗಿ 25,169 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 225 ಪಾಯಿಂಟ್ಸ್ ಗೇನ್ ಆಗಿ 55,509 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಮತ್ತೆ ನಿನ್ನೆ ನೋಡ್ಕೊಂಡ್ರು ನಮ್ಮ ಮಾರ್ಕೆಟ್ ಇದೇ ತರನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ನಿನ್ನೆ ರಿಯಾಕ್ಟ್ ಆಗಿರೋದಕ್ಕೆ ಒಂದು ಕಾರಣ ಇದೆ. ಏನಂದ್ರೆ ಈ H1B ವೀಸಾ ರಿಲೇಟೆಡ್ ಆಗಿ ಸ್ವಲ್ಪ ಚೇಂಜಸ್ ತಂದಿರೋ ಕಾರಣದಿಂದ ನಮ್ಮ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರಲ್ಲೂ ಈ IT ಕಂಪನೀಸ್ ಏನಿದಾವೆ, ಈ IT ಕಂಪನೀಸ್ ಎಲ್ಲ ಫಾಲ್ ಆಗಿದಾವೆ ಅಂತ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮಾತಾಡ್ಕೊಂಡ್ವಿ. ಅದಾದ್ಮೇಲೆ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ನೋಡ್ಕೊಂಡ್ರೆ ಮಾರ್ಕೆಟ್ ಸೆಕೆಂಡ್ ಹಾಫ್ ಅಲ್ಲಿ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಯ್ತಲ್ವಾ. ಆ ಟೈಮಲ್ಲಿ ಏನ್ ಅನ್ಕೊಂಡೆ ಅಂದ್ರೆ FIs ಏನಾದ್ರು ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾನೇ ಸೆಲ್ ಮಾಡಿರ್ಬೋದು, ಅದರಿಂದ ಏನಾದ್ರು ನಮ್ಮ ಮಾರ್ಕೆಟ್ ಈ ತರ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ ಅಂತ ನಿನ್ನೆ ಅನ್ಕೊಂಡಿದ್ದೆ. ಅದಾದ್ಮೇಲೆ ಇವತ್ತು ನೋಡ್ಕೊಂಡ್ರು ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಯ್ತಲ್ವಾ. ಆ ಟೈಮಲ್ಲೂ ಈ H1B ವೀಸಾ ರಿಲೇಟೆಡ್ ಆಗಿ ಇಶ್ಯೂಸ್ ಅದೇ ತರನೇ ಕಂಟಿನ್ಯೂ ಆಗ್ತಾ ಇದೆ ಅಲ್ವಾ. ಅದರಿಂದ IT ಕಂಪನೀಸ್ ಅಲ್ಲಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಕಾಣಿಸಿರ್ಬೋದು, ಅದರಿಂದ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಅನ್ಕೊಂಡೆ. ಆದ್ರೆ ಸಡನ್ ಆಗಿ ಮಾರ್ಕೆಟ್ ನೋಡ್ಕೊಂಡ್ರೆ ಕಂಪ್ಲೀಟ್ ರಿಕವರ್ ಆಯ್ತಲ್ವಾ. ಆ ಟೈಮಲ್ಲಿ ಏನಾದ್ರೂ ಮೇಜರ್ ಡೇಟಾ ಪಾಯಿಂಟ್ಸ್ ಅಪ್ಡೇಟ್ ಆಗಿದ್ಯಾ ನಮ್ಮ ಮಾರ್ಕೆಟ್ ರಿಲೇಟೆಡ್ ಆಗಿ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಚೆಕ್ ಮಾಡಿದ್ರೆ ಮೇಜರ್ ಆಗಿ ಯಾವುದೇ ತರ ಡೇಟಾ ಪಾಯಿಂಟ್ಸ್ ಅಪ್ಡೇಟ್ ಆಗಿಲ್ಲ ನಮ್ಮ ಮಾರ್ಕೆಟ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ. ಅದಾದ್ಮೇಲೆ ಇವತ್ತು ನಿಫ್ಟಿ ಎಕ್ಸ್ಪೈರಿ ಇದೆ ಅಲ್ವಾ, ಅದರಿಂದ ಈ ಬಿಗ್ ಪ್ಲೇಯರ್ಸ್ ಏನಾದ್ರು ನಮ್ಮ ಮಾರ್ಕೆಟ್ ನ ಮೂವ್ ಮಾಡಿರ್ಬೇಕು, ಅದರಿಂದ ಈ ತರ ಇವತ್ತು ಮಾರ್ಕೆಟ್ ವೊಲಟೈಲ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇ ಮೆನ್ಷನ್ ಮಾಡಿದೆ, ನಮ್ಮ ಇಂಡಿಯನ್ ಕಾಮರ್ಸ್ ಮಿನಿಸ್ಟರ್ ಆದ ಪಿಯೂಷ್ ಗೋಯಲ್ ಅವರು US ವಿಸಿಟ್ ಮಾಡಿದ್ದಾರೆ ಈ ಟ್ರೇಡ್ ನೆಗೋಸಿಯೇಷನ್ಸ್ ನ ಕಂಟಿನ್ಯೂ ಮಾಡೋದಕ್ಕೆ ಅಂತ ಹೇಳಿದೆ. ಇವಾಗ ಇಲ್ಲಿವರೆಗೂ ಈ ಟ್ರೇಡ್ ನೆಗೋಸಿಯೇಷನ್ಸ್ ರಿಲೇಟೆಡ್ ಆಗಿ ಯಾವುದೇ ತರ ಅಪ್ಡೇಟ್ಸ್ ಬಂದಿಲ್ಲ. ನೋಡೋಣ ಇವತ್ತು ರಾತ್ರಿ ಆಗ್ಲಿ ನಾಳೆ ಆಗ್ಲಿ ಈ ಟ್ರೇಡ್ ನೆಗೋಸಿಯೇಷನ್ಸ್ ರಿಲೇಟೆಡ್ ಆಗಿ ಏನಾದರೂ ಪಾಸಿಟಿವ್ ಅಪ್ಡೇಟ್ಸ್ ಬರುತ್ತಾ ಅಂತ. ಒಂದ್ ವೇಳೆ ಅಪ್ಡೇಟ್ಸ್ ಬಂದ್ರೆ ಅವಾಗೂ ಸಹ ನಮ್ಮ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, JP Morgan ಅವರು ಇದಾರಲ್ವಾ, ಇವ್ರು ನೋಡ್ಕೊಂಡ್ರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಇವಾಗ ಇಂಡಿಯಾ ನೋಡ್ಕೊಂಡ್ರೆ ಪ್ರಪಂಚದಲ್ಲೇ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಆಗಿದೆ, ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಇಶ್ಯೂಸ್ನೆಲ್ಲ ಫೇಸ್ ಮಾಡ್ತಾ ಇದ್ದಾರೆ ಅಂತ ಇವರು ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್, ಇವಾಗ ಈ ಟ್ಯಾರಿಫ್ ಇಶ್ಯೂಸ್ನ ಫೇಸ್ ಮಾಡ್ತಾ ಇದ್ದಾರೆ, ಮತ್ತೆ H1B ವೀಸಾ ರಿಲೇಟೆಡ್ ಆಗಿ ಇಶ್ಯೂಸ್ನ ಫೇಸ್ ಮಾಡ್ತಾ ಇದ್ದಾರೆ. ಆದ್ರೂ ಸಹ ಈ ಡೊಮೆಸ್ಟಿಕಲಿ ನೋಡ್ಕೊಂಡ್ರೆ ತುಂಬಾನೇ ಸ್ಟ್ರಾಂಗ್ ಗ್ರೋತ್ ಕಾಣ್ತಾ ಇದೆ. ಕನ್ಸಂಪ್ಷನ್ ರಿಲೇಟೆಡ್ ಆಗಿ, ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಆಗಿ ತುಂಬಾನೇ ಸ್ಟ್ರಾಂಗ್ ಗ್ರೋತ್ ಕಾಣ್ತಾ ಇದೆ. ಅದ್ರ ಜೊತೆಗೆ ಕಂಪ್ಲೀಟ್ ಎಕ್ಸ್ಪೋರ್ಟ್ಸ್ ರಿಲೇಟೆಡ್ ಆಗಿ ಇವರು ಡಿಪೆಂಡ್ ಆಗಿಲ್ಲ ಅಂತ ಎಲ್ಲ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಈ JP Morgan CEO ಆದ ಜೇಮಿ ಡೆಮನ್ ಅವರಾದ್ರೆ ಇವಾಗ ಏನೇನ್ ಇಶ್ಯೂಸ್ ಫೇಸ್ ಮಾಡ್ತಾ ಇದಾವೆ ಈ ಎರಡು ಕಂಟ್ರೀಸ್ ಮಧ್ಯ, ಇವಾಗ ಟ್ಯಾರಿಫ್ ಇಶ್ಯೂ ಆಗಲಿ, H1B ವೀಸಾ ರಿಲೇಟೆಡ್ ಆಗಿ ಏನ್ ಇಶ್ಯೂಸ್ ನ ಫೇಸ್ ಮಾಡ್ತಾ ಇದಾರೆ, ಆದಷ್ಟು ಬೇಗ ಇವನ್ನ ಕ್ಲಿಯರ್ ಮಾಡ್ಕೊಂಡು ಇವರಿಬ್ಬರ ಮಧ್ಯ ಒಳ್ಳೆ ಸಂಬಂಧ ಬೆಳಿಬೇಕು ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದಾದ್ಮೇಲೆ ಈ JP Morgan ಅವರು ಇನ್ನೊಂದು ಇಂಟರ್ವ್ಯೂ ಅಲ್ಲಿ ಮಾತಾಡ್ತಾ ಇವಾಗ FIS ನೋಡ್ಕೊಂಡ್ರೆ ಇಂಡಿಯನ್ ಮಾರ್ಕೆಟ್ ಇಂದ ಕಂಟಿನ್ಯೂಸ್ ಆಗಿ ಎಕ್ಸಿಟ್ ಆಗ್ತಾ ಇದಾರಲ್ವಾ, ನೆಕ್ಸ್ಟ್ FIS ಯಾವಾಗ ನಮ್ಮ ಮಾರ್ಕೆಟ್ ಒಳಗಡೆ ಮತ್ತೆ ಬರ್ಬೋದು ಅಂತ ಸಹ ಕೇಳಿದ್ದಾರೆ. ಇದಕ್ಕೆ ಏನ್ ಆನ್ಸರ್ಸ್ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಇವಾಗ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನೋಡ್ಕೊಂಡ್ರೆ ಸ್ವಲ್ಪ ವ್ಯಾಲ್ಯೂಯೇಷನ್ ಕನ್ಸರ್ನ್ ಇದೆ ಈ ಗ್ಲೋಬಲ್ ಮಾರ್ಕೆಟ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ, ಅದರಿಂದನೂ ಸಹ FIS ಈ ತರ ಕಂಟಿನ್ಯೂಸ್ ಆಗಿ ಎಕ್ಸಿಟ್ ಆಗ್ತಾ ಇದ್ದಾರೆ. ಅದಾದ್ಮೇಲೆ ಇಂಡಿಯಾ US ರಿಲೇಟೆಡ್ ಆಗಿ ಈ ಟ್ರೇಡ್ ಟೆನ್ಷನ್ಸ್ ಏನಿದೆ, ಈ ಟ್ರೇಡ್ ಟೆನ್ಷನ್ಸ್ ಏನಾದ್ರು ಕಂಪ್ಲೀಟ್ ಆಗಿ ಕ್ಲಿಯರ್ ಆಗೋದ್ರೆ FIS ನಮ್ಮ ಇಂಡಿಯನ್ ಮಾರ್ಕೆಟ್ ಒಳಗಡೆ ಇನ್ವೆಸ್ಟ್ ಮಾಡೋ ಚಾನ್ಸಸ್ ಇದೆ ಅಂತ ಕೂಡ ಹೈಲೈಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ನ ಕೂಡ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ, FIS ಯಾವಾಗ ನಮ್ಮ ಮಾರ್ಕೆಟ್ ಒಳಗಡೆ ಮತ್ತೆ ಬರ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ನನ್ನ ಒಪಿನಿಯನ್ ನ ಶೇರ್ ಮಾಡ್ತೀನಿ ನೋಡಿ. ಇವಾಗ ಮಾರ್ಕೆಟ್ಸ್ ನೋಡ್ಕೊಂಡ್ರೆ ಕಂಪ್ಲೀಟ್ ಆಗಿ ವೊಲಟೈಲ್ ಆಗಿ ರಿಯಾಕ್ಟ್ ಆಗ್ತಾ ಇದಾವೆ. ಮೇಜರ್ ಆಗಿ ಯಾವುದೇ ತರ ಪಾಸಿಟಿವ್ ಡೇಟಾ ಪಾಯಿಂಟ್ಸ್ ಆಗಲಿ ನೆಗೆಟಿವ್ ಡೇಟಾ ಪಾಯಿಂಟ್ಸ್ ಆಗಲಿ ಮಾರ್ಕೆಟ್ ಅಲ್ಲಿ ಇಲ್ಲ ಅಂತ ಅಂದ್ರೂ ಈ ತರ ವೊಲಟೈಲ್ ಆಗಿ ರಿಯಾಕ್ಟ್ ಆಗ್ತಾ ಇದಾವೆ. ಅದಕ್ಕೋಸ್ಕರ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಟ್ರೇಡ್ ಮಾಡೋದನ್ನ ಕಮ್ಮಿ ಮಾಡಿ. ನೋಡೋಣ ಇನ್ನ ಕಮಿಂಗ್ ಟೈಮ್ ಅಲ್ಲಿ ಈ ಟ್ಯಾರಿಫ್ ರಿಲೇಟೆಡ್ ಆಗಿ ಇನ್ನ ಏನಾದರೂ ಅಪ್ಡೇಟ್ಸ್ ಬರ್ತಾವ ಅಂತ. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ KC ಇಂಟರ್ನ್ಯಾಷನಲ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ನಮ್ಮ ಮಾರ್ಕೆಟ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ರು ಈ ಕಂಪನಿ ಇಂಟರ್ಡೇ ಸೆಷನ್ ಅಲ್ಲಿ ಎಬೋ 7% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವ್ರಿಗೊಂದು ಇಂಟರ್ನ್ಯಾಷನಲ್ ಆರ್ಡರ್ ಬಂದಿದೆ. ಇವಾಗ ಇನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಂಡ್ರೆ ಇವ್ರಿಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇಂದ 3,243 crores ಆರ್ಡರ್ ಬಂದಿದೆ. ಏನಕ್ಕೋಸ್ಕರ ಅಂತ ನೋಡ್ಕೊಂಡ್ರೆ 400 kilowatts ಟ್ರಾನ್ಸ್ಮಿಷನ್ ಲೈನ್ ಪ್ರಾಜೆಕ್ಟ್ಗೋಸ್ಕರ ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ.
ಫ್ರೆಂಡ್ಸ್, ಈ ಪ್ರಾಜೆಕ್ಟ್ ಅಲ್ಲಿ ನೋಡ್ಕೊಂಡ್ರೆ ಇವರು ಕಂಪ್ಲೀಟ್ EPC ಸರ್ವಿಸಸ್ ನ ಕೂಡ ಪ್ರೊವೈಡ್ ಮಾಡಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಇನ್ನೊಂದು ರೀಸನ್ ಕೂಡ ಇದೆ. ಫಸ್ಟ್ ಟೈಮ್ ಈ ತರ ಓವರ್ಸೀಸ್ ಮಾರ್ಕೆಟ್ ಇಂದ ಈ ಕಂಪನಿಗೆ ಇಷ್ಟು ದೊಡ್ಡ ಆರ್ಡರ್ ಬಂದಿರೋದು. ಓವರ್ ಆಲ್ ಈ ಎಲ್ಲಾ ಪಾಸಿಟಿವ್ ಅಪ್ಡೇಟ್ಸ್ ಇಂದಾನೆ ಈ ಕಂಪನಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮ್ ಅಲ್ಲಿ ನೋಡ್ಕೊಂಡ್ರೆ ಈ ಆಟೋ ಕಂಪನೀಸ್ ನೋಡಿದ್ರ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಜೊತೆಗೆ ಈ ಟಾಪ್ ಗೇನರ್ ಲಿಸ್ಟ್ ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮ್ ಅಲ್ಲಿ ಎಲ್ಲಾನು ಆಟೋ ಸ್ಟಾಕ್ಸ್ ಇದ್ವು. ಯಾಕೆ ಆಟೋ ಸ್ಟಾಕ್ಸ್ ಎಲ್ಲ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ ಅಂತ ಮಾತಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವತ್ತು ಹೊಂಡೈ ಮೋಟಾರ್ಸ್ ನೋಡಿದ್ರ ಮಾರ್ಕೆಟ್ ಓಪನಿಂಗ್ ಟೈಮ್ ಅಲ್ಲಿ ನಿಯರ್ಲಿ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತೆ ಮಾರುತಿ ಸುಜುಕಿ ನೋಡ್ಕೊಂಡ್ರು ನಿಯರ್ಲಿ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತೆ ಫ್ರೆಂಡ್ಸ್, ಇವಾಗ ಈ GST 2.0 ಅಲ್ಲಿ ಯಾವ ಸೆಕ್ಟರ್ಗೆ ತುಂಬಾನೇ ಬೆನಿಫಿಟ್ ಇರುತ್ತೆ ಅಂತ ಅಂದ್ರೆ ಆಟೋ ಸೆಕ್ಟರ್ಗೆ ಬೆನಿಫಿಟ್ ಇರುತ್ತೆ ಅಂತ ತುಂಬಾ ಸಲ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮಾತಾಡ್ಕೊಂಡಿದ್ವಲ್ವಾ. ಇವಾಗ ನಿನ್ನೆ ಅಂದ್ರೆ ಸೆಪ್ಟೆಂಬರ್ 22 ಇಂದ ಈ GST ಅಲ್ಲಿ ಏನೇನ್ ಚೇಂಜಸ್ ಆಗಿದೆಯೋ ಅದೆಲ್ಲ ರೋಲ್ ಔಟ್ ಆಗಿದೆ ಅಲ್ವಾ. ಅದರಿಂದ ಈ ಕಾರ್ ಪ್ರೈಸಸ್ ನೋಡ್ಕೊಂಡ್ರೆ ಪ್ರತಿ ಒಂದು ಕಾರ್ ಮೇಲೂ 60,000ದಿಂದ 4.5 ಲಕ್ಷವರೆಗೂ ಪ್ರೈಸಸ್ ಅನ್ನೋದು ಕಮ್ಮಿ ಆಗಿದಾವೆ. ಅದರಿಂದ ಈ ಆಟೋ ಸ್ಟಾಕ್ಸ್ಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ ಅಂತ ಮಾತಾಡ್ಕೊಂಡಿದ್ವಿ. ಅದ್ರ ಪ್ರಕಾರನೇ ನಿನ್ನೆ ಒಂದೇ ದಿನ ಈ ಮಾರುತಿ ಸುಜುಕಿ ಕಂಪನಿ ಇದೆ ಅಲ್ವಾ, ಈ ಕಂಪನಿಯಲ್ಲಿ 80,000 ಎನ್ಕ್ವೈರೀಸ್ ಬಂದಿದಾವೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಜೊತೆಗೆ ನಿನ್ನೆ ಒಂದೇ ದಿನ 25,000 ಕಾರ್ಸ್ ನ ನಾವು ಡೆಲಿವರ್ ಮಾಡಿದೀವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಇವಾಗ 25,000 ಏನು ಮತ್ತೆ ಕಮಿಂಗ್ ಟೈಮ್ ಅಲ್ಲಿ ಒಂದೇ ದಿನ ಅದು 30,000ಗೂ ಕೂಡ ಟಚ್ ಆಗೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಅದ್ರ ಜೊತೆಗೆ ನಿನ್ನೆ ಒಂದೇ ದಿನ 75,000 ಅಡಿಷನಲ್ ಬುಕಿಂಗ್ಸ್ ಕೂಡ ನಡೆದಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಲಾಸ್ಟ್ 35 ಇಯರ್ಸ್ ಅಲ್ಲಿ ಈ ತರ ಬುಕಿಂಗ್ಸ್ ನಾವು ಎಂದೂ ನೋಡಿಲ್ಲ, ಫಸ್ಟ್ ಟೈಮ್ ಈ ತರ ಬುಕಿಂಗ್ಸ್ ನಾವು ನೋಡ್ತಾ ಇದೀವಿ ಅಂತ ಮಾರುತಿ ಸುಜುಕಿ ಮ್ಯಾನೇಜ್ಮೆಂಟ್ ಅವರೇ ಕಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು ಹೋಂಡೈ ಮೋಟಾರ್ಸ್ ನೋಡಿದ್ರ ಈ ಕಂಪನಿನೂ ಅಷ್ಟೇ ನಿಯರ್ಲಿ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಇವರು ಸಹ ನಿನ್ನೆ ಒಂದೇ ದಿನ ಎಷ್ಟು ಬುಕಿಂಗ್ಸ್ ನಡೆದಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ನಿನ್ನೆ ಒಂದೇ ದಿನ 11,000 ಬುಕಿಂಗ್ಸ್ ನಡೆದಿದೆ. ಈ ತರ ಎಂದೂ ಬುಕಿಂಗ್ಸ್ ಇಷ್ಟೊಂದು ನಡೆದಿಲ್ಲ. ಲಾಸ್ಟ್ 5 ಇಯರ್ಸ್ ಅಲ್ಲಿ ಫಸ್ಟ್ ಟೈಮ್ ಈ ತರ ಬುಕಿಂಗ್ಸ್ ನಡೆದಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದ್ಮೇಲೆ ಟಾಟಾ ಮೋಟಾರ್ಸ್ ಅವರು ಅಷ್ಟೇ ನಿನ್ನೆ ಒಂದೇ ದಿನ 10,000 ಕಾರ್ಸ್ ನ ಡೆಲಿವರ್ ಮಾಡಿದೀವಿ. ಅದ್ರ ಜೊತೆಗೆ 25,000 ಪ್ಲಸ್ ಎನ್ಕ್ವೈರೀಸ್ ಬಂದಿದಾವೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಇಷ್ಟೆಲ್ಲ ಬುಕಿಂಗ್ಸ್ ಈ ಟೈಮಲ್ಲಿ ಏನಕ್ಕೆ ನಡೀತಾ ಇದಾವೆ ಹೇಳಿ? ಈ GST ಅಲ್ಲಿ ಮುಂಚೆ ಈ ಕಾರ್ಸ್ ಮೇಲೆಲ್ಲ 28% ಟ್ಯಾಕ್ಸಸ್ ಕಲೆಕ್ಟ್ ಮಾಡ್ತಾ ಇದ್ರು. ಅದನ್ನ ಇವಾಗ 18%ಗೆ ಕಮ್ಮಿ ಮಾಡಿದ್ರಲ್ವಾ, ಅದರಿಂದನೇ ಈ ತರ ಸೇಲ್ಸ್ ಎಲ್ಲ ಇನ್ಕ್ರೀಸ್ ಆಗ್ತಾ ಇರೋದು. ಅದ್ರ ಜೊತೆಗೆ ಇವಾಗ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಪ್ರತಿಯೊಬ್ರು ಕಸ್ಟಮರ್ನು ನಿಯರ್ಲಿ 1 ಲಕ್ಷವರೆಗೂ ಪ್ರತಿ ಕಾರ್ ಮೇಲೂ ಸೇವ್ ಮಾಡ್ತಾ ಇದ್ದಾರೆ. ಅದರಿಂದನೇ ಇವತ್ತು ಆಟೋ ಕಂಪನೀಸ್ ಎಲ್ಲ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಸಿಟಿ ಅವ್ರು ಇದಾರಲ್ವಾ, ಇವ್ರು ನೋಡ್ಕೊಂಡ್ರೆ ಪ್ರತಿ ಒಂದು ಕಂಪನಿ ಮೇಲೂ ಟಾರ್ಗೆಟ್ ಪ್ರೈಸ್ ನ ಇನ್ಕ್ರೀಸ್ ಮಾಡಿದ್ದಾರೆ. ನೀವು ಒಂದ್ಸಲ ಈ ಇಮೇಜ್ ನ ನೋಡಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವ್ಯಾವ ಕಂಪನೀಸ್ ಮೇಲೆ ಎಷ್ಟೆಷ್ಟು ಟಾರ್ಗೆಟ್ ಪ್ರೈಸ್ ನ ಇನ್ಕ್ರೀಸ್ ಮಾಡಿದ್ದಾರೆ ಅಂತ. ಇವಾಗ ಹೀರೋ ಮೋಟರ್ ಕಾಪ್ ಮೇಲೆ ನೋಡ್ಕೊಂಡ್ರೆ ಮುಂಚೆ 5,200 ರೂಪೀಸ್ ಟಾರ್ಗೆಟ್ ಪ್ರೈಸ್ ನ ಕೊಟ್ಟಿದ್ರು. ಆದ್ರೆ ಇವಾಗ ಅದನ್ನ 6,100 ರೂಪೀಸ್ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಮತ್ತೆ ಐಷರ್ ಮೋಟರ್ಸ್ಗೆ, ಬಜಾಜ್ ಆಟೋ, TVS ಮೋಟರ್ಸ್ ಈ ತರ ಪ್ರತಿ ಒಂದು ಕಂಪನಿಗೂ ಇವರು ಟಾರ್ಗೆಟ್ ಪ್ರೈಸ್ ನ ಇನ್ಕ್ರೀಸ್ ಮಾಡಿದ್ದಾರೆ. ನೋಡೋಣ ಇವಾಗ ಅಕ್ಟೋಬರ್ 1 ಅಥವಾ 2 ಅಲ್ಲಿ ಈ ಸೆಪ್ಟೆಂಬರ್ ಮಂತ್ ಆಟೋ ಸೇಲ್ಸ್ ಡೇಟಾ ಅಪ್ಡೇಟ್ ಆಗುತ್ತೆ. ನೋಡೋಣ ಈ ಮಂತ್ ಅಲ್ಲಿ ಎಷ್ಟು ಸೇಲ್ಸ್ ಇನ್ಕ್ರೀಸ್ ಆಗಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದಾದ್ಮೇಲೆ ಇವತ್ತು JBM ಆಟೋ ನೋಡಿದ್ರ ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮ್ ಅಲ್ಲೇ ನಿಯರ್ಲಿ 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ JBM ಆಟೋಗೆ ಒಂದು ಸಬ್ಸಿಡರಿ ಕಂಪನಿ ಇದೆ, ಅದೇ JBM ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಪ್ರೈವೇಟ್ ಲಿಮಿಟೆಡ್. ಇವ್ರು ನೋಡ್ಕೊಂಡ್ರೆ UAE ಸಂಬಂಧಪಟ್ಟಿರೋ ಆಟೋಮೊಬೈಲ್ ಡಿಸ್ಟ್ರಿಬ್ಯೂಟರ್ ಆದ ಆಲ್ ಅಬ್ತೂರ್ ಮೋಟಾರ್ಸ್ ಅನ್ನೋ ಕಂಪನಿ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ಎರಡು ಕಂಪನೀಸ್ ಏನಕ್ಕೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ ಅಂತ ನೋಡ್ಕೊಂಡ್ರೆ ಇವಾಗ ಈ JBM ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಪ್ರೈವೇಟ್ ಲಿಮಿಟೆಡ್ ಇವ್ರು ನೋಡ್ಕೊಂಡ್ರೆ ಈ ಎಲೆಕ್ಟ್ರಾನಿಕ್ ಬಸ್ಸಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ವಾ, ಆ ಬಸ್ಸಸ್ ಮ್ಯಾನುಫ್ಯಾಕ್ಚರ್ ಮಾಡಿರೋದನ್ನ UAE ಎಕ್ಸ್ಪೋರ್ಟ್ ಮಾಡ್ತಾರೆ. ಅಲ್ಲಿ ಈ ಆಲ್ ಅಬ್ತೂರ್ ಮೋಟಾರ್ಸ್ ಇವ್ರು ನೋಡ್ಕೊಂಡ್ರೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೋಸ್ಕರ ಇವಾಗ ಈ ಎರಡು ಕಂಪನೀಸ್ ಪಾರ್ಟ್ನರ್ಶಿಪ್ ಆಗಿರೋದು. ಫ್ರೆಂಡ್ಸ್, ಇವಾಗ ಈ JBM ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ನೋಡ್ಕೊಂಡ್ರೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಯಾಕಂದ್ರೆ ಇವ್ರ ಹತ್ರ ಪ್ರತಿ ವರ್ಷ 20,000 ಬಸ್ ಮ್ಯಾನುಫ್ಯಾಕ್ಚರ್ ಮಾಡೋ ಅಷ್ಟು ಕೆಪಾಸಿಟಿ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದರಿಂದ ಕಮಿಂಗ್ ಟೈಮ್ ಅಲ್ಲಿ UAE ಇಂದನು ಇವ್ರಿಗೆ ಒಳ್ಳೆ ಆರ್ಡರ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅನ್ಕೊಂತಾ ಇದೀನಿ. ಯಾಕಂದ್ರೆ ಈ ಕಂಟ್ರೀಸ್ ಅಲ್ಲೆಲ್ಲ ಈ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ರಿಲೇಟೆಡ್ ಆಗಿ ತುಂಬಾನೇ ಡಿಮ್ಯಾಂಡ್ ಇರುತ್ತೆ. ಎಕ್ಸಾಂಪಲ್ ಇವಾಗ ಈ ಟ್ರಾನ್ಸ್ಪೋರ್ಟೇಷನ್ ಗಾಗ್ಲಿ ಅಥವಾ ಸ್ಕೂಲ್ ಬಸ್ಸಸ್ ಗಾಗ್ಲಿ ಇದ್ರ ರಿಲೇಟೆಡ್ ಆಗಿ ತುಂಬಾನೇ ಡಿಮ್ಯಾಂಡ್ ಇರೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ನೋಡೋಣ ಕಮಿಂಗ್ ಟೈಮ್ ಅಲ್ಲೂ ಇವ್ರಿಗಿನ್ನ ಎಷ್ಟು ಆರ್ಡರ್ಸ್ ಏನಾದ್ರು ಬರ್ತವೇನೋ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ಈ ಸ್ಟೀಲ್ ಕಂಪನೀಸ್ ನೋಡಿದ್ರ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಮತ್ತೆ ಇವತ್ತು ನಿಫ್ಟಿ ಮೆಟಲ್ ಇಂಡೆಕ್ಸ್ ನೋಡ್ಕೊಂಡ್ರೆ ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಚೈನಾ ಗೌರ್ಮೆಂಟ್ ಮತ್ತೆ ಸ್ಟೀಲ್ ಪ್ರೊಡಕ್ಷನ್ ನ ಕಟ್ ಮಾಡ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಇದ್ರ ಬಗ್ಗೆ ಒಂದು 2 ಮಂತ್ಸ್ ಬ್ಯಾಕೇನೆ ಮಾತಾಡ್ಕೊಂಡಿದ್ವಿ. ಅವತ್ತಾದ್ರೆ ಚೈನೀಸ್ ಗೌರ್ಮೆಂಟ್ 50 ಮಿಲಿಯನ್ ಟನ್ ಪ್ರೊಡಕ್ಷನ್ ನ ಕಟ್ ಮಾಡ್ತಾ ಇದೀವಿ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ರು. ಅವತ್ ನೋಡ್ಕೊಂಡ್ರು ನಮ್ಮ ಇಂಡಿಯನ್ ಸ್ಟೀಲ್ ಕಂಪನೀಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು.
ಮತ್ತೆ ಸೆಕೆಂಡ್ ಟೈಮ್ ಇವಾಗೂ ಸಹ ಸ್ಟೀಲ್ ಪ್ರೊಡಕ್ಷನ್ ನ ಕಟ್ ಮಾಡ್ತಾ ಇದೀವಿ, ನಿಯರ್ಲಿ 50 ಮಿಲಿಯನ್ ಟನ್ಸ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಇವಾಗ ಈ ತರ ಪ್ರೊಡಕ್ಷನ್ ನ ಕಟ್ ಮಾಡೋದ್ರಿಂದ ನಮ್ಮ ಇಂಡಿಯನ್ ಕಂಪನೀಸ್ಗೆ ಯಾವ ತರ ಪಾಸಿಟಿವ್ ಆಗುತ್ತೆ ಅಂತ ನೋಡ್ಕೊಂಡ್ರೆ, ಇವಾಗ ಪ್ರಪಂಚದಲ್ಲೇನೆ ಹೈಯೆಸ್ಟ್ ಸ್ಟೀಲ್ ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಅಂದ್ರೆ ಚೈನಾದವರೇನೆ ಪ್ರೊಡ್ಯೂಸ್ ಮಾಡೋದು. ಇವಾಗ ಪ್ರಪಂಚಕ್ಕೆ ಬೇಕಾಗಿರೋ 50% ಆಫ್ ಸ್ಟೀಲ್ನೆಲ್ಲ ಚೈನಾದವರೇನೆ ಪ್ರೊಡ್ಯೂಸ್ ಮಾಡ್ತಾರೆ. ಇವಾಗ ನಿಯರ್ಲಿ 50 ಮಿಲಿಯನ್ ಟನ್ಸ್ ಪ್ರೊಡಕ್ಷನ್ ನ ಕಟ್ ಮಾಡ್ತೀವಿ ಅಂತ ಅಂದಿರಲ್ವಾ, ಅದರಿಂದ ಇವಾಗ ಪ್ರಪಂಚದಾದ್ಯಂತ ಸರಿ ಪ್ರಪಂಚದ ಬಿಟ್ಟಾಕಿ ಇವಾಗ ಇಂಡಿಯಾದಲ್ಲೇನೆ ಈ ಸ್ಟೀಲ್ ನ ಪ್ರೊಡ್ಯೂಸ್ ಮಾಡೋ ಕಂಪನೀಸ್ ತುಂಬಾನೇ ಇದಾವಲ್ವಾ, ಈ ಕಂಪನೀಸ್ಗೆಲ್ಲ ಸ್ವಲ್ಪ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. ಯಾಕಂದ್ರೆ ಇವಾಗ ಪ್ರೊಡಕ್ಷನ್ ಕಮ್ಮಿ ಮಾಡ್ತಾ ಇದಾರೆ ಅಂತ ಅಂದ್ರೆ ಆಟೋಮೆಟಿಕ್ ಆಗಿ ಡಿಮ್ಯಾಂಡ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಡಿಮ್ಯಾಂಡ್ ಇನ್ಕ್ರೀಸ್ ಆದ್ರೆ ಪ್ರೈಸ್ ಕೂಡ ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಆಗುತ್ತಲ್ವಾ. ಈ ತರ ಸ್ಟೀಲ್ ಪ್ರೈಸ್ ಇನ್ಕ್ರೀಸ್ ಆದ್ರೆ ಈ ಕಂಪನೀಸ್ಗೆಲ್ಲ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಜೊತೆಗೆ ಈ ಕಂಪನೀಸ್ಗೆ ಪ್ರಾಫಿಟ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅದ್ರ ಜೊತೆಗೆ ಇವಾಗ ಗೌರ್ಮೆಂಟ್ ನೋಡ್ಕೊಂಡ್ರೆ ಈ ಇನ್ಫ್ರಾ ರಿಲೇಟೆಡ್ ಆಗಿ ತುಂಬಾನೇ ಸ್ಪೆಂಡ್ ಮಾಡ್ತಾ ಇದೀರಲ್ವಾ. ಇವಾಗ ರೋಡ್ಸ್, ರೈಲ್ವೆ, ಪವರ್, ಹೌಸಿಂಗ್, ಡಿಫೆನ್ಸ್ ಈ ತರ ತುಂಬಾ ಸೆಕ್ಟರ್ಸ್ ಅಲ್ಲಿ ಗೌರ್ಮೆಂಟ್ ಸ್ಪೆಂಡಿಂಗ್ ಇನ್ಕ್ರೀಸ್ ಆಗಿದೆ. ಅದರಿಂದ ಆಟೋಮೆಟಿಕ್ ಆಗಿ ಈ ಕಂಪನೀಸ್ಗೆಲ್ಲ ತುಂಬಾನೇ ಪಾಸಿಟಿವ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿರೋದು. ಅದ್ರ ಜೊತೆಗೆ ಇವಾಗ ನೂಮ್ರಾ ಅವ್ರು ಇದಾರಲ್ವಾ, ಇವರಾದ್ರೆ ಈ ತರ ಸ್ಟೀಲ್ ಪ್ರೊಡಕ್ಷನ್ ನ ಕಟ್ ಮಾಡೋದು ನಮ್ಮ ಇಂಡಿಯನ್ ಕಂಪನೀಸ್ಗೆ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ ಅಂತ ಪಾಸಿಟಿವ್ ಒಪಿನಿಯನ್ ನ ಶೇರ್ ಮಾಡಿ ನೂಮ್ರಾ ಅವರು ಈ ಸ್ಟೀಲ್ ಸೆಗ್ಮೆಂಟ್ ಅಲ್ಲಿ 2 ಕಂಪನೀಸ್ ನ ಪಿಕ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ನೋಡ್ಕೊಂಡ್ರೆ JSW ಸ್ಟೀಲ್ ನ ಪಿಕ್ ಮಾಡಿದ್ದಾರೆ. ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 1300 ರೂಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಎರಡನೇ ಕಂಪನಿ ಬಂದು ಜಿಂದಾಲ್ ಸ್ಟೀಲ್ ಪವರ್ ಲಿಮಿಟೆಡ್. ಈ ಕಂಪನಿಗಾದ್ರೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 1150 ರೂಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಈ ಕಂಪನೀಸ್ ಎಲ್ಲ ಕಮಿಂಗ್ ಟೈಮ್ ಅಲ್ಲಿ ಯಾವ ತರ ಕೆಪಾಸಿಟಿನ ಎಕ್ಸ್ಪ್ಯಾಂಡ್ ಮಾಡ್ತಾರೆ ಮತ್ತೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಯಾವ ತರ ಪೋಸ್ಟ್ ಮಾಡ್ತಾರೆ ಅಂತ ನೋಡೋಣ ಕಮಿಂಗ್ ಟೈಮ್ ಅಲ್ಲಿ. ನೆಕ್ಸ್ಟ್ RVNL. ಈ ಕಂಪನಿಗಾದ್ರೆ 145 ಕ್ರೋರ್ಸ್ ಆರ್ಡರ್ ಬಂದಿದೆ ಸದರ್ನ್ ರೈಲ್ವೇಸ್ ಇಂದ. ಈ ಆರ್ಡರ್ ಅಲ್ಲಿ ಇವರು ಡಿಸೈನ್, ಸಪ್ಲೈ, ಟೆಸ್ಟಿಂಗ್, ಕಮಿಷನ್ ಈ ತರ ಪ್ರತಿಯೊಂದು ವರ್ಕ್ನು ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ನೆಕ್ಸ್ಟ್ 540 ಡೇಸ್ ಅಲ್ಲಿ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬೇಕು ಅಂತ ಕೂಡ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಯೂರೋಪ್ರತಿಕ್. ಈ ಕಂಪನಿ ಬಗ್ಗೆ ರೀಸೆಂಟ್ ಆಗಿ ಮಾತಾಡ್ಕೊಂಡಿದ್ವಿ. ಈ ಕಂಪನಿ ಇವತ್ತು ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದೆ. ಇನ್ವೆಸ್ಟರ್ಸ್ಗೆ 10% ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ. ಮತ್ತೆ ಮಾರ್ಕೆಟ್ ಈ ತರ ವೊಲಟೈಲ್ ಆಗಿ ರಿಯಾಕ್ಟ್ ಆಗ್ತಾ ಇತ್ತಲ್ವಾ, ಅದರಿಂದ ಸೆಲ್ಲಿಂಗ್ ಪ್ರೆಷರ್ ಇನ್ಕ್ರೀಸ್ ಆಗಿ ಜಸ್ಟ್ ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಮತ್ತೆ ಫ್ರೆಂಡ್ಸ್, ಇವಾಗ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಕೊಂಡ್ರೆ ಇವಾಗ ಬರೀ ಮೈನ್ ಬೋರ್ಡ್ ಸೆಗ್ಮೆಂಟ್ ಅಲ್ಲಿ ನೋಡ್ಕೊಂಡ್ರೆ ತುಂಬಾನೇ ಕಂಪನೀಸ್ ಎಲ್ಲ ಇವಾಗ IPOಗೆ ಓಪನ್ ಆಗಿದಾವೆ. ಇವಾಗ ಪ್ರತಿಯೊಂದು ದಿನ ನೋಡ್ಕೊಂಡ್ರು ನಿಯರ್ಲಿ 3 to 4 ಕಂಪನೀಸ್ ಎಲ್ಲ IPOಗೆ ಬಂದಿದಾವೆ. ಅದಕ್ಕೋಸ್ಕರ ನಿಮ್ಗೆ ಯಾವ್ದಾದ್ರು ಕಂಪನಿ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ, ಬಿಸ್ನೆಸ್ ಏನ್ ಮಾಡ್ತಾರೆ, ಫಿನಾನ್ಷಿಯಲ್ಸ್ ಯಾವ ತರ ಇದೆ ಅಂತ ತಿಳ್ಕೊಬೇಕು ಅಂತ ಅಂದ್ರೆ ಒಂದ್ಸಲ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಯಾವ ಕಂಪನಿ ಬಗ್ಗೆ ನಾಳೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮಾತಾಡ್ಕೊಳ್ಳೋಣ ಅಂತ. ಅದಾದ್ಮೇಲೆ ಇವಾಗ ಈ ಸೋಲಾರ್ ವರ್ಲ್ಡ್ ಎನರ್ಜಿ ಅನ್ನೋ ಒಂದು ಕಂಪನಿ IPOಗೆ ಬಂದಿದೆ. ಈ ಕಂಪನಿ ಬಿಸ್ನೆಸ್ ಯಾವ ತರ ಇದೆ, ಫಿನಾನ್ಷಿಯಲ್ಸ್ ಯಾವ ತರ ಇದೆ ಅಂತ ಮಾತಾಡ್ಕೊಳ್ಳೋಣ. ಇವಾಗ ಈ ಕಂಪನಿ ಬಿಸ್ನೆಸ್ ಬಗ್ಗೆ ಮಾತಾಡ್ಕೊಳ್ಳೋದಕ್ಕೂ ಮುಂಚೆ ಫ್ರೆಂಡ್ಸ್, ಇವಾಗ ಈ ಕಂಪನಿ ಬಿಸ್ನೆಸ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗೇ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕ್ಲಿಯರ್ ಆಗಿ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಫಸ್ಟ್, ಇವಾಗ ಈ ಸೋಲಾರ್ ವರ್ಲ್ಡ್ ಎನರ್ಜಿ ಕಂಪನಿ ಏನಿದೆ, ಇವರು ಈ ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ. ಇವಾಗ ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ಈ ಸೋಲಾರ್ ಪ್ರಾಜೆಕ್ಟ್ಸ್ ಎಲ್ಲ ಇರ್ತಾವಲ್ವಾ, ಈ ಸೋಲಾರ್ ಪ್ರಾಜೆಕ್ಟ್ಸ್ಗೆ EPC ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾರೆ. ಅಂದ್ರೆ ಡಿಸೈನಿಂಗ್ ಆಗಲಿ, ಕನ್ಸ್ಟ್ರಕ್ಷನ್ ಆಗಲಿ ಈ ತರ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾರೆ. ಅದಾದ್ಮೇಲೆ ಈ ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಸರ್ವಿಸಸ್ ಕೂಡ ಇವರು ಪ್ರೊವೈಡ್ ಮಾಡ್ತಾರೆ. ಅದ್ರ ಜೊತೆಗೆ ಈ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ರಿಲೇಟೆಡ್ ಆಗೂ ಇವರು ವರ್ಕ್ ಮಾಡ್ತಾರೆ. ಮತ್ತೆ ಇವಾಗ ಈ ಸೋಲಾರ್ ಪ್ರಾಜೆಕ್ಟ್ಸ್ ಅಲ್ಲಿ 253 ಮೆಗಾವಾಟ್ಸ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವಾಗ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಅಲ್ಲಿ ನೋಡ್ಕೊಂಡ್ರೆ ಇನ್ನೂ 765 ಮೆಗಾವಾಟ್ಸ್ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೆ ಈ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಬಗ್ಗೆ ಮಾತಾಡ್ಕೊಂಡಲ್ವಾ, ಇದ್ರಲ್ಲೂ ಅಷ್ಟೇ 325 ಮೆಗಾವಾಟ್ಸ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಇಲ್ಲಿವರೆಗೂ ಬಿಸ್ನೆಸ್ ಬಗ್ಗೆ ಮಾತಾಡ್ಕೊಂಡ್ವಿ, ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅದಾದ್ಮೇಲೆ ಇವ್ರು ಇವಾಗ 2 ಮಾಡೆಲ್ಸ್ ಅಲ್ಲಿ ವರ್ಕ್ ಮಾಡ್ತಾರೆ. ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಇವಾಗ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಮೊದಲನೇ ಮಾಡೆಲ್ ಬಂದು ಕೇಪೆಕ್ಸ್ ಮಾಡೆಲ್. ಇದು ಯಾವ ತರ ವರ್ಕ್ ಆಗುತ್ತೆ ಅಂತಂದ್ರೆ, ಎಕ್ಸಾಂಪಲ್ ಇವಾಗ ನನ್ನ ಹತ್ರ ಒಂದು ಲ್ಯಾಂಡ್ ಇದೆ, ನಾನು ಆ ಲ್ಯಾಂಡ್ ಅಲ್ಲಿ ಸೋಲಾರ್ ಪ್ಯಾನಲ್ಸ್ ನ ಇನ್ಸ್ಟಾಲ್ ಮಾಡಬೇಕು ಅಂತ ಅನ್ಕೊಂತೀನಿ. ಅದಕ್ಕೆ ಈ ಕಂಪನಿಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಅವಾಗ ಅವರು ಕಂಪ್ಲೀಟ್ EPC ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾರೆ. ಅದ್ರ ಜೊತೆಗೆ ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಸರ್ವಿಸಸ್ ನ ಕೂಡ ಇವರು ಪ್ರೊವೈಡ್ ಮಾಡ್ತಾರೆ. ಅದಕ್ಕೆ ನಾನು ಒಂದು ಸ್ವಲ್ಪ ಅವ್ರಿಗೆ ದುಡ್ಡು ಕೊಡ್ತೀನಿ. ಆದ್ರೆ ಈ ಕಂಪ್ಲೀಟ್ ಪ್ರಾಜೆಕ್ಟ್ ಏನಿದೆ, ಆ ಕಂಪ್ಲೀಟ್ ಪ್ರಾಜೆಕ್ಟ್ ಎಲ್ಲ ನನ್ನ ಅಂಡರ್ ಅಲ್ಲೇ ಇರುತ್ತೆ. ಓಕೆನಾ? ಇವಾಗ ಇಲ್ಲಿ ಏನ್ ಜನರೇಟ್ ಆಗುತ್ತೋ ಎಲೆಕ್ಟ್ರಿಸಿಟಿ, ಇದರಿಂದ ಇದನ್ನ ನಾನು ಸೇಲ್ ಮಾಡಿದ್ರೆ ಇದರಿಂದ ನನಗೆ ದುಡ್ಡು ಬರುತ್ತೆ. ಇದು ಒಂದು ಮಾಡೆಲ್, ಕೇಪೆಕ್ಸ್ ಮಾಡೆಲ್. ಅದಾದ್ಮೇಲೆ ಎರಡನೇ ಮಾಡೆಲ್ ಬಂದು
RESCO ಮಾಡೆಲ್ ಅಂದ್ರೆ ರಿನ್ಯೂವಬಲ್ ಎನರ್ಜಿ ಸರ್ವಿಸ್ ಕಂಪನಿ ಮಾಡೆಲ್ ಅಂತ ಇದಕ್ಕೆ ಅರ್ಥ. ಇವಾಗ ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಇವಾಗ ಒಂದು ಲ್ಯಾಂಡ್ ಇದೆ ಅನ್ಕೊಳ್ಳಿ, ಅವಾಗ ಈ ಕಂಪನಿಯವರೇ ಆ ಲ್ಯಾಂಡ್ ನ ಪರ್ಚೇಸ್ ಮಾಡ್ತಾರೆ. ಇಲ್ಲಿ ಒಂದು ಸೋಲಾರ್ ಪ್ರಾಜೆಕ್ಟ್ ನ ಶುರು ಮಾಡ್ತಾರೆ. ಇವಾಗ ಇಲ್ಲಿ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ ಏನಿದೆ ಅಲ್ಲಿಂದ ಪ್ರತಿಯೊಂದನ್ನು ಇವರೇ ಪರ್ಚೇಸ್ ಮಾಡಿ ಪ್ರತಿಯೊಂದನ್ನು ಇನ್ಸ್ಟಾಲ್ ಮಾಡ್ತಾರೆ. ಇನ್ಸ್ಟಾಲ್ ಮಾಡಿದ್ಮೇಲೆ ಈ ಪ್ರಾಜೆಕ್ಟ್ ಅಲ್ಲಿ ಏನ್ ಪವರ್ ಜನರೇಟ್ ಮಾಡ್ತಾರಲ್ವಾ, ಆ ಪವರ್ ಜನರೇಟ್ ಆಗಿರೋದನ್ನ ಮಾತ್ರ ನಾನು ಬೈ ಮಾಡ್ಬೇಕಾಗಿರುತ್ತೆ. ಆದ್ರೆ ಆ ಪ್ರಾಜೆಕ್ಟ್ ಅಥಾರಿಟಿ ಎಲ್ಲ ಆ ಕಂಪನಿ ಹತ್ರನೇ ಇರುತ್ತೆ. ಜಸ್ಟ್ ಆ ಪ್ರಾಜೆಕ್ಟ್ ಅಲ್ಲಿ ಏನ್ ಪವರ್ ಜನರೇಟ್ ಆಗಿದೆ ಆ ಪವರ್ ಜನರೇಟ್ ಆಗಿರೋದನ್ನ ಮಾತ್ರ ನಾನು ಬೈ ಮಾಡ್ಬೇಕಾಗಿರುತ್ತೆ. ಇದು ಸೆಕೆಂಡ್ನೇ ಮಾಡೆಲ್ ಇದು. ಫ್ರೆಂಡ್ಸ್, ಇವಾಗ ಇವೆರಡು ಮಾಡೆಲ್ ಇದಾವಲ್ವಾ, ಇವಾಗ ಸ್ವಲ್ಪ ಕನ್ಫ್ಯೂಸ್ ಆಗಿರುತ್ತೆ. ಅದಕ್ಕೆ ಸಿಂಪಲ್ ಆಗಿ ಕ್ಲಾರಿಫೈ ಮಾಡ್ತೀನಿ ನೋಡಿ. ಇವಾಗ ಫಸ್ಟ್ನೇ ಮಾಡೆಲ್ ಅಲ್ಲಿ ನೋಡ್ಕೊಂಡ್ರೆ ನನ್ನ ಹತ್ರ ತುಂಬಾ ದುಡ್ಡು ಬೇಕಾಗುತ್ತೆ. ಇವಾಗ ಲ್ಯಾಂಡ್ ನಂದೇ ಆಗಿರ್ಬೇಕಾಗಿರುತ್ತೆ. ಜೊತೆಗೆ ಆ ಕಂಪನಿನ ಕರೆದು ಕಂಪ್ಲೀಟ್ ಸೆಟಪ್ ನ ಮಾಡ್ತೀನಿ. ಸೆಟಪ್ ನ ಮಾಡಿ ಅಲ್ಲೇನ್ ಜನರೇಟ್ ಮಾಡ್ತೀನಿ, ಪವರ್ ನ ಜನರೇಟ್ ಮಾಡ್ತೀನಲ್ಲ, ಆ ಪವರ್ ನ ಜನರೇಟ್ ಮಾಡಿ ನಾನು ಬೇರೆಯವ್ರಿಗೆ ಸೆಲ್ ಮಾಡ್ತೀನಿ. ಅದರಿಂದ ನನಗೆ ದುಡ್ಡು ಬರುತ್ತೆ. ಆದ್ರೆ ಸೆಕೆಂಡ್ನೇ ಮಾಡೆಲ್ ಅಲ್ಲಿ ನೋಡ್ಕೊಂಡ್ರೆ ಲ್ಯಾಂಡ್ ಅವ್ರದೇ ಆಗಿರುತ್ತೆ, ಇನ್ಸ್ಟಾಲೇಷನ್ ಪ್ರತಿಯೊಂದೂ ಅವ್ರದೇ ಆಗಿರುತ್ತೆ. ಜಸ್ಟ್ ಅಲ್ಲಿ ಏನ್ ಪವರ್ ಜನರೇಟ್ ಆಗುತ್ತೆ ಆ ಜನರೇಟ್ ಆಗಿರೋ ಪವರ್ ನಾನು ಪರ್ಚೇಸ್ ಮಾಡ್ತೀನಿ. ಬೇಕಂದ್ರೆ ನಾನಾದ್ರೂ ಇಟ್ಕೊಬಹುದು ಅಥವಾ ನಾನು ಬೇರೆಯವ್ರಿಗೆ ಸೆಲ್ ಮಾಡಿ ದುಡ್ಡಾದ್ರೂ ಅರ್ನ್ ಮಾಡ್ಬೋದು. ಇವಾಗ ನಾನು ಆ ಕಂಪನಿ ಹತ್ರ ಪರ್ಚೇಸ್ ಮಾಡ್ತೀನಿ ಅಲ್ವಾ, ಅದಕ್ಕೆ ಸ್ವಲ್ಪ ದುಡ್ಡು ಕಟ್ಟಬೇಕಾಗುತ್ತೆ. ಆದ್ರೆ ನಾನು ಸೆಲ್ ಮಾಡ್ಬೇಕಾದ್ರೆ ನಂಗೆ ಚಾನ್ಸಸ್ ಇದ್ರೆ ಜಾಸ್ತಿ ರೇಟ್ ಅಲ್ಲೇನೆ ನಾನು ಸೆಲ್ ಮಾಡ್ಬೋದು. ಅದರಿಂದನೂ ಕೂಡ ಸ್ವಲ್ಪ ರೆವಿನ್ಯೂಸ್ ನಾನು ಜನರೇಟ್ ಮಾಡ್ಬೋದು. ಮತ್ತೆ ಈ ಕಂಪನಿ ಫಿನಾನ್ಷಿಯಲ್ಸ್ ನೋಡ್ಕೊಂಡ್ರೆ ಲಾಸ್ಟ್ 3 ಇಯರ್ಸ್ ಅಲ್ಲಿ ರೆವಿನ್ಯೂಸ್ ಆಗಲಿ ಪ್ರಾಫಿಟ್ಸ್ ಆಗಲಿ ಕಾನ್ಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತಾನೆ ಇದೆ. ಮತ್ತೆ ಫ್ರೆಂಡ್ಸ್, ಇವಾಗ ಈ IPO ಇವತ್ತು ಓಪನ್ ಆಗಿದೆ ಮತ್ತೆ 25 ಸೆಪ್ಟೆಂಬರ್ಗೆ ಕ್ಲೋಸ್ ಆಗುತ್ತೆ. ಇವಾಗ ಈ IPO ಪ್ರೈಸ್ ಬ್ಯಾಂಡ್ ನೋಡ್ಕೊಂಡ್ರೆ 333 ರುಪೀಸ್ ಇಂದ 351 ರುಪೀಸ್ ಪರ್ ಶೇರ್ ಅಲ್ಲಿ ಇದೆ. ಮತ್ತೆ ಈ IPO ದಲ್ಲಿ 490 ಕ್ರೋರ್ಸ್ ನ ರೈಸ್ ಮಾಡ್ತಾ ಇದ್ದಾರೆ. ಇದು ತುಂಬಾನೇ ಚಿಕ್ಕ ಸೈಜ್ IPO. ಅದಕ್ಕೋಸ್ಕರ ಆದಷ್ಟು 1 ಲಾಟ್ ಅಲ್ಲಿ ಅಪ್ಲೈ ಮಾಡಿ, ಅವಾಗ ಅಲಾಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದ್ರೆ ನಾನು ಹೇಳ್ತಿರೋ ಇನ್ಫಾರ್ಮೇಶನ್ ನಿಮಗೆ ತುಂಬಾ ಉಪಯೋಗ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ತರ ಕಂಟೆಂಟ್ ಪ್ರತಿದಿನ ಪೋಸ್ಟ್ ಮಾಡ್ತಾನೆ ಇರ್ತೀನಿ, ಅದನ್ನೆಲ್ಲ ತಪ್ಪದೆ ನೀವು ನೋಡ್ಬೋದು. ಥ್ಯಾಂಕ್ ಯು.